ನಮಸ್ತೆ. ಕೇರಳದಿಂದ ನನ್ನ ಡಿವೋಟಿ ಅಥವಾ ಸ್ನೇಹಿತರು ಅಂತಾನೆ ಹೇಳ್ಬೋದು, ಅಥವಾ ಸಹೋದರ ಅಂತಾನೆ ಹೇಳ್ಬೋದು. ಕ್ರೈಸ್ತ ಮತಕ್ಕೆ ಸೇರಿದವರು. ಇಲ್ಲಿ ನಾನು ಯಾವುದೇ ಡಿಫರೆನ್ಸಿಯೇಷನ್ ಇಲ್ಲ, ನಾವೆಲ್ಲ ಅಣ್ಣ ತಮ್ಮಂದರು. ನನ್ನ ವಿಡಿಯೋಗಳನ್ನು, ಸುಮಾರು ವಿಡಿಯೋಗಳನ್ನು ಅವರು ಇಂಗ್ಲಿಷಲ್ಲಿ ನಾನು ಹಾಕಿರೋ ವಿಡಿಯೋಗಳನ್ನು ನೋಡಿ ಅವರಿಗೆ ಒಂದು ಅನುಮಾನ ಬಂದಿದೆ ಮನಸ್ಸಲ್ಲಿ. ಅದು ಪ್ರಶ್ನೆ ನನ್ನ ಕೇಳಿದ್ದಾರೆ, ಉತ್ತರ ಕೊಡಕ್ಕೆ ಹೇಳಿ. ನಂಗೆ ತುಂಬಾ ಸಂತೋಷ ಆಯಿತು. ಒಳ್ಳೆ ಪ್ರಶ್ನೆ. ಏನು ಅಂದ್ರೆ, ಆಡಮ್ ಅಂಡ್ ಈವ್, ತಮಿಳಲ್ಲಿ ಆದಾಮ್ ಎವಾಳ್ ಹಂಗೆ ಅಂತ ಕರೀತಾರೆ. ಆಡಮ್ ಅಂಡ್ ಈವ್ ಪ್ರಥಮ ಲೋಕ ಹುಟ್ಟಿದಾಗ ಇವರಿಬ್ಬರನ್ನ ಭಗವಂತ ಸೃಷ್ಟಿ ಮಾಡಿ ಸಂತತಿಗಳನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಆಶೀರ್ವಾದ ಮಾಡಿ ಅವರಿಬ್ಬರನ್ನ ಈ ಲೋಕಕ್ಕೆ ಸಮರ್ಪಣೆ ಮಾಡ್ತಾರೆ, ಕೊಡ್ತಾರೆ ಭಗವಂತ. ಕೊಟ್ಟಾಗ ಅವರಿಗೆ ಮಕ್ಕಳು ಹುಟ್ಟುತ್ತೆ. ಆ ಮಕ್ಕಳು ಕೈನ್, ಆಬಲ್, ಸೇತ್. ಇದನ್ನ ಜೆನಿಸಿಸ್ ಅಂತಾರೆ, ಬೈಬಲ್ ಅಲ್ಲಿ ಹೇಳಿದ್ದಾರೆ. ನಾನು ಅದು ಶ್ರೇಷ್ಠ, ಇದು ಕಮ್ಮಿ, ಅದೆಲ್ಲ ಇಲ್ಲ. ಸ್ನೇಹಿತರು ಅವರು ಕ್ರೈಸ್ತ ಮತದಲ್ಲಿದ್ದವರು, ಅವರು ಓದಿದ್ದನ್ನ ನೋಡಿ. ಯಾವುದೇ ಒಂದು ಜೀವ ಹುಟ್ಟಬೇಕಾದ್ರೆ ಒಂದು ಹೆಣ್ಣು ಗಂಡು ಪ್ರಥಮ ಬೇಕೇ ಬೇಕು. ಹೆಣ್ಣಿನ ವೀರ್ಯಾಣು, ಗಂಡಿನ ವೀರ್ಯಾಣು, ಹೆಣ್ಣಿನ ಮೊಟ್ಟೆ, ಇದು ಎರಡು ಇದ್ರೆ ಮಾತ್ರ ಗರ್ಭ ಧರಿಸೋದು. ಇಷ್ಟು ಕೋಟಿಗಟ್ಟಲೆ ಮಲ್ಟಿಪ್ಲೈ ಆಗಿದೆ. ಬೇಸ್ ಒಂದು ಹೆಣ್ಣು ಗಂಡು. ಪ್ರಶ್ನೆ ಚೆನ್ನಾಗಿ ಕೇಳಿದ್ದಾರೆ ಗುರುಗಳೇ. ಆಡಮ್ ಅಂಡ್ ಈವ್ಗೆ 3 ಮಕ್ಕಳಿತ್ತು. ಆ 3 ಮಕ್ಕಳಿಗೆ ಹೇಗೆ ಮದುವೆ ಆಯಿತು? ಯಾರು ಹೆಣ್ಣು ಕೊಟ್ರು, ಯಾರು ಗಂಡು ಕೊಟ್ರು? ಹಾಗಾದ್ರೆ ಆಡಮ್ ಅಂಡ್ ಈವ್ ಇದ್ದಿದ್ದು ಸುಳ್ಳು. ಇದು ಹೇಗೆ ಜನರೇಷನ್ ಇಷ್ಟು ಡೆವಲಪ್ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಒಳ್ಳೆ ಪ್ರಶ್ನೆ. ಇದು ಏನಂದ್ರೆ ನೋಡಿ, ಈಗ ನೀವು ಶರ್ಟ್ ಹಾಕೊಂಡಿದ್ದೀರಾ, ಪ್ಯಾಂಟ್ ಹಾಕೋತೀರಾ, ಕೋಟ್ ಹಾಕೋತೀರಾ, ತಲೆಗೆ ಟೋಪಿ ಹಾಕೋತೀರಾ, ಶೂ ಹಾಕೋತೀರಾ, ಪಂಚೆ ಉಟ್ಕೋತೀರಾ, ವಿಚಿತ್ರ ವಿಚಿತ್ರ ಬಟ್ಟೆಗಳನ್ನ ಧರಿಸ್ತೀರಾ. ಪ್ರಥಮ ಲೋಕ ಹುಟ್ಟಿದಾಗ ಯಾವ ಬಟ್ಟೆನೂ ಇಲ್ಲ, ಯಾವ ಪಂಚೆನೂ ಇಲ್ಲ. ಎಲ್ಲ ಬರೀ ಮೈಯಲ್ಲಿ ಓಡಾಡ್ತಿದ್ರು, ಅಲ್ಲಿ ಇದ್ದಿದ್ದು ಎರಡೇ ಎರಡು, ಒಂದು ಹೆಣ್ಣು ಒಂದು ಗಂಡು ಅನ್ನೋ ಭೇದ ಭಾವನೆ ಅಷ್ಟೇ. ಮನಸ್ಸು ಬಂದಾಗ ಹೆಣ್ಣು ಗಂಡು ಮಿಲನ ಆಯಿತು, ಹೆಣ್ಣು ಬಸರಾಯಿ ಮಕ್ಕಳು. ಅಲ್ಲಿ ಅವರಿಗೆ ಅಣ್ಣ ತಂಗಿ ತಮ್ಮ ಅಕ್ಕ ಇದೆಲ್ಲ ಇಲ್ಲ, ಗೊತ್ತಿಲ್ಲ. ಇದು ಲಕ್ಷಗಟ್ಟಲೆ ವರ್ಷದಲ್ಲಿ ಆಗುವ ಪರಿಣಾಮಗಳಲ್ಲಿ, ತೊಂದರೆಗಳಲ್ಲಿ ಹೀಗೀಗೆ ಮಾಡ್ಕೋಬೇಕು ಅಂತ ನಿಯಮ. ಎಥಿಕ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅದು ಫಾರ್ಮುಲೇಟ್ ಆಯ್ತು. ಯಾವ ವಯಸ್ಸಲ್ಲಿ ಮದುವೆ ಮಾಡ್ಕೋಬೇಕು ನೀವು ನೋಡಿದೀರಾ? ಚೈಲ್ಡ್ ಮ್ಯಾರೇಜ್ ಅಂತ 8 ವರ್ಷ 6 ವರ್ಷ 7 ವರ್ಷದ ಮಕ್ಕಳಿಗೆಲ್ಲ ಮದುವೆ ಮಾಡ್ಬಿಡ್ತಾ ಇದ್ರು ಆ ಕಾಲದಲ್ಲಿ. ನಿಮ್ಮ ಅಜ್ಜಪ್ಪನಿಗೆ ಅಜ್ಜ ಆ ಕಾಲ ಕೇಳಿ ನೋಡಿ ನೀವು. ನಿಮ್ ತಂದೆನ ಕೇಳಿ ನೋಡಿ. ನಿಮ್ಮ ಅವರ ಸೋದರತ್ತೆ ಸೋದರ ಮಾವಂದ್ರೆಲ್ಲ 6 ವರ್ಷ 7 ವರ್ಷಕ್ಕೆ ಮದುವೆ ಆಗ್ತಿದ್ರು. ಅದೆಲ್ಲ ಕ್ರಮೇಣ ಹೋಗಿ ಒಂದು ನೇಮ ಬಂತು, ಆ ನೇಮನ್ನ ಪರಿಪಾಲನೆ ಮಾಡಿದ್ರು. ಆಮೇಲೆ ಒಂದು ರಾಜ ಅಂತ ಬಂದ, ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಬಂತು. ಈ ಲೆವೆಲ್ಗೆ ನಾವು ಬೆಳೆದಿದ್ದೀವಿ. ಅದರಿಂದ ಆಡಮ್ ಅಂಡ್ ಈವ್ ಅವರಿಗೆ ಬೀಗರು ಯಾರು ಇಲ್ಲ. ಅವರು ಹುಟ್ಟಿದ ಮಕ್ಕಳೇ ಅವರು ಒಬ್ಬರು ಸೇರ್ಕೊಂಡು ಲೋಕ ಇಷ್ಟು ಡೆವಲಪ್ ಆಗಿದೆ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ನಿಯಮಗಳು ಹಿಂದೆ ಬಂದಿದ್ದೆ ಹೊರತು ಶುರುನಲ್ಲಿ ಇಲ್ಲ. ಹಾಗಾಗಿ ಇದು ಬೆಳೆದಿರೋದು ಸತ್ಯ. ಭಗವಂತ ಸೃಷ್ಟಿ ಮಾಡಿದ್ದ ಆಡಮ್ ಈವ್ ಸತ್ಯ. ನಾವು ಏನು ಕಣ್ಣಲ್ಲಿ ನೋಡ್ತಿದ್ದೀವಿ, ಏನು ಅನುಭವಿಸ್ತಾ ಇದೀವಿ ಎಲ್ಲ ನಿಜ. ಸೊ ನಮ್ಮ ಸ್ನೇಹಿತರು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರ.